ಟ್ರಂಪ್ ಮತ್ತು ಮಸ್ಕ್ ನಡುವಿನ ಭಿನ್ನಾಭಿಪ್ರಾಯವನ್ನು ಜೆಡಿ ವ್ಯಾನ್ಸ್ ಒಪ್ಪಿಕೊಂಡರು. ವಾಸ್ತವವಾಗಿ ಇಲಾನ್ ಸ್ವಲ್ಪ ತಣ್ಣಗಾಗಿದ್ದರೆ ಎಲ್ಲವೂ ಸರಿಯಾಗುತ್ತಿತ್ತು ಎಂದು ನಾನು ಭಾವಿಸುತ್ತೇನೆಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಲಾನ್ ಮಸ್ಕ್ ಅವರ ಆನ್ಲೈನ್ ಟೀಕೆಯನ್ನು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಟೀಕಿಸಿದ್ದಾರೆ. ತಂತ್ರಜ್ಞಾನ ದೊರೆ ಅವರ ನಡವಳಿಕೆಯನ್ನು ದೊಡ್ಡ ತಪ್ಪು ಎಂದು ಕರೆದಿದ್ದಾರೆ. ಆದರೆ ಮಸ್ಕ್ ಅವರನ್ನು ಭಾವನಾತ್ಮಕ ವ್ಯಕ್ತಿ ಎಂದು ಬಣ್ಣಿಸುವ ಮೂಲಕ ದ್ವೇಷವನ್ನು ಮೃದುಗೊಳಿಸಲು ಪ್ರಯತ್ನಿಸಿದ್ದಾರೆ. ಇಲಾನ್ ಅಂತಿಮವಾಗಿ ಮತ್ತೆ ತಂಡಕ್ಕೆ ಬರುತ್ತಾರೆಂದು ನಾನು ಭಾವಿಸುತ್ತೇನೆ. ಬಹುಶಃ ಅವರು ತುಂಬಾ ಪರಮಾಣು ಶಕ್ತಿಯಿಂದ ಹೊರಬಂದಿರುವುದರಿಂದ ಈಗ ಅದು ಸಾಧ್ಯವಾಗದಿರಬಹುದು ಎಂದು ವ್ಯಾನ್ಸ್ ಶುಕ್ರವಾರ ಹಾಸ್ಯ ನಟ ಥಿಯೋ ವ್ಯಾನ್ ಅವರೊಂದಿಗೆ ಬಿಡುಗಡೆ ಮಾಡಿದ ಸಂದರ್ಶನದಲ್ಲಿ ಹೇಳಿದರು. ಟ್ರಂಪ್ ವಿರುದ್ಧ ದೋಷಾರೋಪಣೆ ಮಾಡಿ ವ್ಯಾನ್ಸ್ ಅವರನ್ನು ಅಮೆರಿಕದ ನೂತನ ಅಧ್ಯಕ್ಷರಾಗಿ ನೇಮಿಸಬೇಕೆಂಬ ಮಸ್ಕ್ ಸಲಹೆಯನ್ನು ವ್ಯಾನ್ಸ್ ಸಂಪೂರ್ಣವಾಗಿ ತಳ್ಳಿಹಾಕಿದರು. ಇದು ಹುಚ್ಚುತನದ ಪರಮಾವಧಿ. ಹಾಲಿ ಅಧ್ಯಕ್ಷ ಟ್ರಂಪ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ವ್ಯಾನ್ಸ್ ಹೇಳಿದರು. ಎಪ್ಸ್ಟೀನ್ ಸಂಬಂಧದ ಆರೋಪಗಳ ವಿರುದ್ಧ ಟ್ರಂಪ್ ಅವರನ್ನು ಸಮರ್ಥಿಸಿಕೊಂಡರು. ಟ್ರಂಪ್ ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿದರು. ಜೊತೆಗೆ ಟ್ರಂಪ್ ಅವರ ವಿವಾದಾತ್ಮಕ ಖರ್ಚು ಮಸೂದೆಯನ್ನು ಸಹ ಬೆಂಬಲಿಸಿದರು.